ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇಲ್ಲ. ಆದರೆ ಆ ದುಡ್ಡನ್ನು ದುರುಪಯೋಗಪಡಿಸಿಕೊಳ್ಳುವ ಮುಖಾಂತರ ಆ ದುಡ್ಡನ್ನು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ, ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ ಸೇರಿದ, ಪರಿಶಿಷ್ಟ ಪಂಗಡಗಳಿಗೆ ಸೇರಿದ, ಹಿಂದುಳಿದ ಅಂದರೆ ಅತಿ ಹಿಂದುಳಿದವರು ಅವರ ದುಡ್ಡನ್ನು ತಿನ್ನುವಂಥ ದರ್ದು ಈ ಸಚಿವರುಗಳಿಗೆ, ಈ ಸರ್ಕಾರಗಳಿಗೆ ಬರಬಾರ್ದಾಗಿತ್ತು. ಅವರ ದುಡ್ಡನ್ನು ದುರುಪಯೋಗಪಡಿಸುವಂಥ ದರ್ದು ಈ ಸಚಿವರುಗಳಿಗೆ ಮತ್ತು ಸರ್ಕಾರಕ್ಕೆ ಬರಬಾರ್ದಾಗಿತ್ತು. ಇದರ ಬಗ್ಗೆ ಯಾರು ಮಾತಾಡ್ತಾರೆ? ಎಲ್ಲಿದ್ದೀರಿ ಶೆಡ್ಯೂಲ್ಡ್ ಟ್ರೈಬ್ ನಾಯಕರುಗಳು? ನಿಮಗೆ MLA ಸೀಟು MLC ಸೀಟ್ ಆದಾಗ ಓ ಅಂತ ಬೀಳ್ತೀರಿ ಇದ್ದವ್ರಿಗೆ. ನಿಮ್ಮದೇ ದುಡ್ಡು. ಎಲ್ಲಿದ್ದಾರೆ SD ಸಮುದಾಯದ ನಾಯಕರು? ನಾವು ಮಾತಾಡಬೇಕು. ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಪರವಾಗಿ. ಇಳೀರಿ ಬೀದಿಗೆ. ವಾಲ್ಮೀಕಿ ನಿಗಮ ಹಗರಣದ ತನಿಖೆ CBI ಎಂಟ್ರಿ ಆಗತ್ತೆ. ಯಾಕಂದ್ರೆ ಇಂಥ 25 ಕೋಟಿಗಿಂತ ಮೇಲೆ ಅವ್ಯವಹಾರಗಳಾದರೆ RBI ಡೈರೆಕ್ಟ್ ಆಗಿ ಅವರಿಗೆ ನಿರ್ದೇಶನ ಕೊಡುತ್ತೆ. 25 ಕೋಟಿಗಿಂತ ಮೇಲೆ ಅವ್ಯವಹಾರ ಆಗಿದೆ ಇಲ್ಲಿ, CBI ಬರೋದು ಗ್ಯಾರಂಟಿ. ಒಂದು ವೇಳೆ CBI ಬಂದಾಗಿದೇನಾದರೂ ತೆಲಂಗಾಣ ವಿಚಾರಕ್ಕೆ ದುಡ್ಡು ಖರ್ಚಾಗಿದೆ ಅಂತ ಗೊತ್ತಾದರೆ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಕಿರಿಕಿರಿ. ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ನಾವು SCಗಳಿಗೆ ಇಷ್ಟು ಟಿಕೆಟ್ ಕೊಟ್ವಿ, MLA ಮಾಡಿದ್ವಿ, MLC ಮಾಡಿದ್ವಿ, ಮಣ್ಣಾಂಗಟ್ಟಿ. MLA MLC ಏನೇ ಮಾಡಿದ್ರು ಕೂಡ ಈಗ ವಾಲ್ಮೀಕಿ ನಿಗಮ ಅಂತಂದರೆ ಯಾವುದು? ಸತೀಶ್ ಜಾರಕಿಹೊಳಿ ಬರ್ತಾರೆ, ರಮೇಶ್ ಜಾರಕಿಹೊಳಿ ಬರ್ತಾರೆ, ಶ್ರೀರಾಮುಲು ಬರ್ತಾರೆ. ಸಮುದಾಯ ಅಂತಂದರೆ ಬೇಕಿದ್ರೆ ಕಿಚ್ಚ ಸುದೀಪು ಬರ್ತಾರೆ. ರೈಟ್. ಈ ಕೋಟಿ ದುಡ್ಡು ಫಲಾನುಭವಿಗಳಿಗೆ, ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ ಬೇಕಾಗಿತ್ತು. MLC ಮಾಡಿಲ್ಲ ಅಂದರೆ ನಮ್ಮ ಸಮುದಾಯಕ್ಕೆ ಏನೂ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ಏನೂ ಮಾಡಿಲ್ಲ ಅಂತ ಬೊಬ್ಬೆ ಹಾಕುವಂಥವರು ಇವತ್ತು ಬರಬೇಕಲ್ಲ. ಶೆಡ್ಯೂಲ್ಡ್ ಟ್ರೈಬ್ಗೆ ಬೇಕಾದಂಥ ಈ ದುಡ್ಡು ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಶೆಡ್ಯೂಲ್ಡ್ ಟ್ರೈಬ್ಗಳು BJPಯಲ್ಲೂ ಇದ್ದಾರೆ. ಎಲ್ಲಿ ನಿಮ್ಮ ನಾಯಕರು? ಬನ್ನಿ, ನಿಮಗೊಂದು ಮುಕ್ತ ವೇದಿಕೆ ಕೊಡ್ತೀವಿ. ನಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಬನ್ನಿ. ಯಾರು ಅಧ್ಯಕ್ಷರು ಇದರದು? ನಿಮಗಾಗಿರುವ ಅನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಅವತ್ತು ನೇಹಾ ನಂತರ ವಾಲ್ಮೀಕಿ ಹತ್ಯೆ, ನೇಹಾ ನಂತರ ಅಂಜಲಿದು ಹತ್ಯೆ ಆಯಿತು. ಯಾವನು ಬರಲಿಲ್ಲ, ನಾವು ಬಂದ್ವಿ. ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಎಲ್ಲ ಹಂಗೆ ಅಡ್ಜಸ್ಟ್ ಮಾಡ್ತಾ ಇದ್ವಿ. ನಾವು ಜೋರಾಗಿ ಧ್ವನಿ ಎತ್ತುತ್ತಾ ಇದ್ವಿ, ಯಾಕಂದರೆ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಚಂದ್ರಶೇಖರಯ್ಯ ಸಾವು, ಒಬ್ಬ ಪ್ರಾಮಾಣಿಕನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಹೇಳಿದ್ವಿ ಅವರಿಗೆ, ಅವರ ಪರವಾಗಿ ನಿಲ್ಲಬೇಕು, ಸರ್ಕಾರ ಮಾಡಿಲ್ಲ ಅಂತಂದರೆ ನಾವು ಕೊಡೋಣ ಅಂಥೇಳಿ. ಇದೀಗ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಪ್ರತಿಯೊಬ್ಬರು ಕೂಡ ಅಖಾಡಕ್ಕಿಳಿಬೇಕು. ನಿಮ್ಮ ನಾಯಕರುಗಳು ಯಾರಿದ್ದೀರಿ? ವಾಲ್ಮೀಕಿ ಸಮುದಾಯದ ನಾಯಕರು. ಇದು ನಿಮಗಾಗಿರೋ ಅನ್ಯಾಯ ಅಲ್ವಾ? ನಿಮಗದನ್ನು ಹೇಳಬೇಕು ಅಂತಿದೆಯಾ? ರಿಪಬ್ಲಿಕ್ ಕನ್ನಡ ವೇದಿಕೆಗೆ ಬನ್ನಿ, ನಿಮಗೆ ಅವಕಾಶ ಕೊಡ್ತೀನಿ ನಾನು ಸ್ಟುಡಿಯೋದಲ್ಲಿ. ಎಸ್ ವಿಜಯ್, ಯಾವ ರೀತಿ ಒಂದು ಹಣ ದುರುಪಯೋಗ ಗೊತ್ತಾಗದೇ ಇದ್ದರೆ ತಿಂದುಬಿಡ್ತಾ ಇದ್ರು. ಯಾರಿದಕ್ಕೆ ಸ್ಪಷ್ಟೀಕರಣ ಕೊಡಬೇಕು? ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಕಾಂಗ್ರೆಸ್ ಸರ್ಕಾರನ, ಸತೀಶ್ ಜಾರಕಿಹೊಳಿನ? ಯಾರು? ಏನಾಗಿದೆ ನಿಜವಾಗಿ ಇಲ್ಲಿ? ಈಗ ಫ್ರೀಸ್ ಮಾಡೋಕ್ಕೆ ಹೇಳಿದಾರಲ್ಲ, ಫ್ರೀಸ್ ಮಾಡಿಲ್ಲ ಅಂದ್ರೆ ತಿಂದುಬಿಡ್ತಾ ಇದ್ರೆ ಇವರು. ಇದು ಹಣ ದುರುಪಯೋಗನ, ಹಣದ ಲೂಟ? ಏನಿದು? ಜಯಪ್ರಕಾಶ್, ಖಂಡಿತವಾಗ್ಲೂ ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ,
ಮೃತ ಚಂದ್ರಶೇಖಯ್ಯ ಅವರು ಏನಾದರೂ ಅಂದರೆ ಅದು ಆತ್ಮಹತ್ಯೆ ಅಲ್ಲ, ಒಂದು ರೀತಿಯಲ್ಲಿ ಕೊಲೆನೇ ಅಂತ ಹೇಳ್ಬೋದು. ಇವರ ಸಂಚಿಗೆ, ಇವರ ಒಂದು ದುರಾಡಳಿತಕ್ಕೆ ಬಲಿಯಾದಂಥ ವ್ಯಕ್ತಿ. ಬಹುಶಃ ಅವರು ಏನಾದರೂ ಕೂಡ ಈ ವಿಚಾರ ಪ್ರಸ್ತಾಪ ಡೆತ್ ನೋಟಲ್ಲಿ ಮಾಡಲಿಲ್ಲ ಅಂತಂದರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರ, ಇಡೀ ಸಂಬಂಧಪಟ್ಟಂಥ ಸಚಿವರು ಇದಕ್ಕೆ ಹೊಣೆಗಾರರು ಆಗಿರುವಂಥದ್ದು. ಈಗ ಯಾರಿಗೆ ಹಣ ವರ್ಗಾವಣೆ ಆಗಿದೆಯೋ ಇಲ್ವೋ, ಅಧಿಕಾರಿಗಳ ಪಾತ್ರ, ಬ್ಯಾಂಕಿನ ಪಾತ್ರ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಅಂತಿಮವಾಗಿ ಈಗ ದಾಖಲೆಗಳ ಸಮೇತ ಯಾವ್ಯಾವ ಅಕೌಂಟ್ಗೆ ಹೋಗಿದೆ ಅನ್ನುವಂಥದ್ದು. ಸರ್ಕಾರದ ಬಳಿ ಇರುವಂಥ ದುಡ್ಡು, ಜನರ ದುಡ್ಡು, ಎಸ್ಟಿ ಅಭಿವೃದ್ಧಿಗೆ ನಿಗದಿಯಾಗಿದ್ದಂಥ ಕೋಟಿಗಟ್ಟಲೆ ಹಣ ಜಾಯಿಂಟ್ ಅಕೌಂಟ್ ಇರುವಂಥದ್ದು. ಹೇಗೆ ಸಚಿವರ ಸೂಚನೆ ಇಲ್ಲದೆ ಅಥವಾ ಸಚಿವರ ಗಮನಕ್ಕೆ ಬರದೆ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಇಂಚಿಂಚು ಮಾಹಿತಿಯನ್ನ, ಯಾವ ರೀತಿ ಅವ್ಯವಹಾರ ಆಗಿದೆ ಈ ಕುರಿತು ಇಂಚಿಂಚು ಮಾಹಿತಿಯನ್ನ ದಾಖಲೆಯ ಸಮೇತ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನಿರಂತರವಾಗಿ ಅದರ ಫಾಲೋ ಅಪ್ ಮಾಡ್ತಿದ್ದಾರೆ, ಮಾಹಿತಿ ಕೂಡ ಕೊಡ್ತಾ ಇದ್ರು. ಸೊ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತೀವಿ, ಮತ್ತಷ್ಟು ಮಾಹಿತಿನ ಇದರಿಂದ ಕಲೆ ಹಾಕ್ತೀವಿ. ಒಟ್ನಲ್ಲಿ ಸಿಎಂ ಅಥವಾ ಡಿಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತೊಂದು ಕಡೆ ಸಚಿವರ ತಲೆದಂಡ ಆಗಬೇಕು ಅಂತ ದೊಡ್ಡ ಮಟ್ಟದ ಹೋರಾಟಗಳಾಗುತ್ತೆ. ಬಿಜೆಪಿ ನಾಯಕರು ಆರೋಪಗಳನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಮೀನಾಮೇಷ ಎನಿಸಲಾಗ್ತಾ ಇದೆ. ಸಚಿವರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ರಕ್ಷಣೆ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಕೂಡ ಪ್ರಶ್ನೆ.